ಏನು ಸ್ಯಾನೆ ದಿನ ತಿನ್ಕೊಳ್ಸು ಸುಗುಣನ ಬಾ ಅಂತನ್ನು ಆ ಹುಡುಗರ್ನು ಅವ್ರನ್ನ ಕರ್ಕೊಂಡು ಅಲ್ಲಿ ಬಾನ್ ಹೆಂಗೆ ಅವಳಿಗೂ ಮನೆ ಬಂದೈತಲ್ಲ ಅದ್ರಾಗ ಅರ್ಧ ಭಾಗ ಅವಳಿಗೆ ಅಲ್ಲ ಇರೋದು ಅಲ್ಲಿಗೆ ಬಾನು. ತಡಿ ಇನ್ನೊಂದು ಹೇಳಿ ನೋಡೋಣ ಅದಿಲ್ಲ ಏನೇನು ಆಟ ಆಡ್ತಾರೆ ಏನೇನು ಮಾಡ್ತಾರೆ ಅಂತ ಹೇಳಿ ನೋಡಬೇಕು. ಇವಾಗ ನಮ್ಮ ಸುಗುಣಂಗೆ ಮದುವೆ ಆಗೈತೆ ತಾನೆ, ಇವಾಗ ಬಂದಿರ್ತಾಳೆ. ವರ್ಷ ಅದಕ್ಕೆ ಹೇಳ್ದ ನೀವಂತೂ ಅಲ್ಲಿ ಬಿಡಬೇಡ್ರಿ, ಮದುವೆ ಮಾಡಿರೋ ಇಲ್ಲಿ ಮನೆ ಐತಿ ಬಂದಿರ್ಲಿ ಅವಳು, ಇಲ್ಲಿದ್ರೇನೇನೆ ಇಲ್ಲೊಂದು ಇವಳಿ ಲೂಚ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ. ಬಟ್ ಬಂದು ಅಲ್ಲೇ ಇರ್ತಾಳೆ, ಅವ್ರ ಕಣ್ಣೆದ್ರಿಗೆ ಇರ್ತಾರೆ ನೋಡು. ಎಲ್ಲ ಇದ್ರೆ ಕಾಣಿಸಲ್ಲ ಇವಾಗ ಬಿಡು. ಏನು ಓದ್ಲು ಅಂಬತ್ತ ಕಾಲನು ನಮ್ಮ ಸುಗುಣನ ಸಾದ್ರ ತಗೊಂಡಿರ್ತಾರೆ. ನಾನು ಮಾಡಿಲ್ಲ ಪ್ಲಾನು ಸರಿಯಾಗೈತಿ ಇವಾಗ. ಬಿಡು ಯಾರ್ದೇನು ಅವನಂತೂ ನಂಬಕ್ಕಾಗ್ತಿರ್ಲಿಲ್ಲ. ಅವ್ನು ಯಾವಾಗ ಏನಂತ ನಾನಂತ ಅವ್ನು ನಂಬಲಿಲ್ಲ. ಅವ್ನು ಬದಲಾಗಿ ಅವನೇ ಅವ್ನಿಗೆ ಎಂಥ ದೊಡ್ಡ ಓದ್ಕೊಂಡು ಹೋಗೋ ರೋಗ ಬಂದೈತೆ ಅಂದ್ರೆ ಅವ್ನು ಬದಲಾಗ ಅಂತಾನಲ್ಲ, ಅವಳು ಬದಲಾಗ ಅಂತಾಳಲ್ಲ. ಅವ್ರದ್ದು ಬುದ್ಧಿ ಹಂಗಂತ ಗೊತ್ತೈತೆ ನನಗೆ. ಇವಾಗ ಆ ಲೋಟನು ಮನ್ ಬೀಳಂಗೈತೆ, ಅವಳಿಗೂ ಇರೋಕ್ಕಾಗಲ್ಲ ಅಂತಾಳೆ. ಸುಮ್ಮನೆ ಇಲ್ಲಿ ಬಂದು ಇರಲಿ ಅವಳು ಅಷ್ಟೇನಿಲ್ಲ, ಹೆಂಗೂ ರೂಢಿ ಆಗೈತೆ. ಇಲ್ಲೇ ಬಂದು ಇದ್ರೆ ನೆಮ್ಮದಿಯಾಗಿರ್ತಾರೆ. ನಮ್ಮ ಇವರು ನೋಡ್ಕೊಂತಾರೆ. ವರ್ಷನೂ ಒಳ್ಳೇನೆ, ವರ್ಷೇನ ಅಂತ ನಿಂತ ನಂಬಕ್ಕೆ ಅವನು ಒಳ್ಳೇನು. ಅತ್ತಿ ಇವಳ್ದು ಹೆಂಗೆ ಮನೆ ಐತೆ, ಬೇಡವೇ ಬೇಡ ಕಣಮ್ಮ, ನಿನ್ನ ಮನೆ ಬೇಡ, ನೀನು ಇಲ್ಲೇ ಇರು ಅಂತ ಬಡ್ಕೊಂಡಪ್ಪ ಪರ್ಸ. ಅದು ನಾವು ಮಾಡಿರೋ ಪ್ಲ್ಯಾನ್ ಗೊತ್ತಿಲ್ಲ. ಒಂದು 2 ದಿನ ಮದುವೆ ಆಗತ್ತಕ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ಸುಮ್ಮನಿದ್ವಿ. ಇನ್ಮೇಲೆ ನೋಡಿ ಆಟ ಸೂರು. ಇನ್ನು ಸುಗುಣಂಗೆ ಹೇಳ್ತೀನಿ, ನೀನು ಫೋನ್ ಮಾಡಿ ಇನ್ನು ಕರ್ಕೊಂಡು ಹೋಗಮ್ಮ ಧರಣಿನೂ ಆ ಹುಡುಗರ್ನು ನಮ್ಮ ಅಣ್ಣನೆಲ್ಲ ಕರ್ಕೊಂಡು ಹೋಗಿ ಅಲ್ಲೇ ಇರು ಅಂತ ಹೇಳ್ತೀನಿ. ಅಲ್ಲಿದ್ರೇನೆ ಅವ್ರ ಕಣ್ಣು ಮುಂದಿದ್ರೇನೆ ಅವ್ರಿಗೆ ಗೊತ್ತಾಗೋದು. ಬಿಡಿ ಇವಾಗ ಏನು ಬಿಟ್ಟು ಹೋದ್ಲು ನನಗೆ ಅದಕ್ಕೆಂಡು ಬೇರೆ ಮದುವೆ ಆಗಿ ಬೇರೆ ಕಡೆಗೆ ಹೋದ್ಲು, ಅವಳೇನು ಕಾಟಿಲ್ಲ ಅಂದ್ಕೊಂಡವ್ರಿ. ಇನ್ನು ಇವಾಗ ಇವನಂತೂ ಬಿಟ್ಟ, ಅವಳನ್ನ ನಾನು ನೆಲೆ ಮಾಡಬೇಕಲ್ಲ. ಅದಕ್ಕೆ ಇಲ್ಲಿ ಇವಾಗ ನಮ್ಮ ಅಣ್ಣನ ಮಕ್ಕಳು ನೋಡ್ಕೊಳಂಗೂ ಆಗುತ್ತೆ, ಅವಳಿಗೊಬ್ಬ ನಮ್ಮ ಇವತ್ತು ಅವ್ರ ನೆಲ ಕೈ ಹಿಡ್ದಂಗೂ ಆಗುತ್ತೆ, ಇವ್ರಿಗೆ ಬುದ್ಧಿ ಕಲಿಸ್ದಂಗೂ ಆಗುತ್ತೆ. ಹೆಂಗೆ ನೋಡ್ಕೊಂತಾನಪ್ಪ ಗಂಡ ಅನ್ನಬೇಕು. ಯಾತ ಮುಂಜಾಕ ಹಿಂಗೆ ಮಾತಾಡ್ತೀಯ? ನಮ್ಮ ಸುಗುಣಂಗೆ ನಿಲ್ಲಮ್ಮ ಮದುವೆ ಮಾಡಿದ್ನಲ್ಲ, ಇವಾಗ ಅಲ್ಲೇ ಹೋಗಿರ್ಲೇಳ ಮನೆ ಸುಗುಣರ ಮನೆಗೆ. ಇಲ್ಲೂ ಒಟ್ಟು ಮನೆ ಎಲ್ಲನ ಬೀಳಂಗೆ ತಾಳೆ ಮನೆ, ಅದಕ್ಕೇನೆ ಅಲ್ಲೇ ಹೋಗಿರ್ಲಿ ಅಂತ ನಾನು ನನಗೆ ಪ್ಲಾನ್ ಮಾಡಿ ನಾನು ಮದುವೆ ಮಾಡಿದ್ದು. ನಾನು ಹಂಗೆ ಅನ್ಕೊಂಡು ಮಂಜಕ್ಕ ಯಾಕೆ ಬೇರೆ ಮದುವೆ ಮಾಡ್ತೋ ಏನೋ, ಇವಾಗ ಅವರಿಗೆ ಅನುಕೂಲ ಮಾಡಿಕೊಟ್ಟಂಗಾತು ವಿಜಿಗೂ ವರ್ಷಗೂ ಅಂತ. ಇಲ್ಲ ನಾವ್ಯಾಕೆ ಅನುಕೂಲ ಮಾಡ್ಕೊಡೋಣ, ಅನುಕೂಲ ಮಾಡ್ಕೊಡಲ್ಲ ಬಿಡು. ನಾನು ಏನು ಮಾಡ್ಬೇಕಾದ್ ಮಾಡಬೇಕು. ಇವಾಗ ಅವಳಿಗೂ ನೋಡ್ಕೊಂಬಕ್ಕೆ ಯಾರನ್ನ ಬೇಕಲ್ಲ, ಅವರು ಅತ್ತೆ ಮಾಮಿರತಕ್ಕೆ ನೋಡ್ಕೊಂತಾರೆ, ಆಮೇಲೆ ಯಾರು ನೋಡ್ಕೊಂತಾರೆ? ಯಾರು ನೋಡ್ಕೊಂಬಲ್ಲ. ಅದಕ್ಕೆ ಮತ್ತೆ ಇವಾಗ ನಮ್ಮ ಅಣ್ಣನ ಮಗ ಅವನು ಒಳ್ಳೇನು ಚೆನ್ನಾಗಿ ನೋಡ್ಕೊಂತಾನೆ. ಅವನು ಇವಾಗ ಅವನೇನು ನಾನು ಏನು ಅತ್ತೆ ನಾವೇನು ಎಲ್ಲಾದರೂ ಇರ್ತೀವಿ ಕಣತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಆಗೈತೆ ಅಂತ ಹೇಳಿ ನಾನೆಲ್ಲ ಒಪ್ಪಿಸಿ ಈಗಳಪ್ಪ ಒಂದು 2 ದಿನ ಆದಮೇಲೆ ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಂತಾಗೆಲ್ಲ ಮಾತು ತಗೊಂಡೇನೆ ನಾವು ಅಲ್ಲಿ ಮದುವೆ ಮಾಡಿದ್ದು. ಸರಿ ಆಯ್ತು ಕಾಣತ್ತೆ, ನಾನು ಬುದ್ಧಿ ಕಲಿಸ್ತೀನಿ ಅಂದ ಅವನು. ಮತ್ತೆ ಸುಮ್ಮನೆ ಬಿಡಬಾರ್ದು, ಬುದ್ಧಿ ಕಲಿಸ್ಬೇಕು. ಅವಳು ಅಮ್ಮನಂಗೇನೆ ಇಷ್ಟೆಲ್ಲ ಆದ್ರೂ ಫೋನ್ ಮಾಡಿ ನೀನೇ ನೋಡಕ್ಕೆ ಬರಬೇಡ ಹೇಳು, ನಂತಾಗೇನು ದುಡ್ಡು ಐತೆ, ಯಾರು ಬಂದ್ರೆ ಏನಂತೆ, ನಂತಾಗೇನು ದುಡ್ಡು ಐತೆ ಅಂತ. ದುಡ್ಡು ಅಂತರ್ತಾಗಿರೋದು ಕಣ್ ಮುಂಜಾಕಾಯ. ನೀನೇನ ನಾನು ಮಸ್ತ ದುಡ್ಡು ಇರುತ್ತೆ ಹೇಳ್ತಾಳೆ ಯಾವಾಗನಾಗ್ಲಿ ಹೇಳು. ದುಡ್ಡು ಇರೋದ್ರಿಂದ ಏನು ಮಾಡಿರೋ ಮುಚ್ಕೊಂಡು ಹೋಗೋದು ಕಾಣಿಸಲ್ಲ. ದುಡ್ಡಿನ ಮುಂದೆ ಯಾವುದೂ ಅಲ್ಲ ಅಮ್ಮಂಗೆ, ದುಡ್ಡು ಐತಲ್ಲ ಅದಕ್ಕೆ. ಮಂಜಮ್ಮ ಸುಗುಣಿಗೆ ಯಾಕೆ ಮದುವೆ ಮಾಡಿದ್ಲು ಅಂತೇಳಿ ಗೊತ್ತಿಲ್ಲ. ಎಲ್ಲ ಜನಕ್ಕೆ ಇವಾಗ ಆಶ್ಚರ್ಯ, ಏನಪ್ಪ ಹಿಂಗೆ ಮಾಡಿದ್ಲು ಮಂಜಮ್ಮ ಅನ್ಕೋಬೇಕು. ನೋಡು ಗೊತ್ತಿಲ್ದಲೆ ಏನು ಗೊತ್ತಾಗಲ್ಲ ಅಮ್ಮಂಗಿದ್ಲು ಮಂಜಮ್ಮ, ಇವತ್ತು ಎಂಥದ್ದು ಮಾಡಿದ್ಲಪ್ಪ ಮಂಜಮ್ಮ ಅನ್ಕೋಬೇಕು ಎಲ್ಲನ. ಇವಾಗ ನಮ್ಮ ಅವತ್ತು ಹೇಳಿದ್ದೆ ಅದೇ ನಮ್ಮ ಅಣ್ಣನ ಮಗುಗೆ, ಈಗಳಪ್ಪ ಹಿಂಗೆ ಆಗೈತೆ, ನೀನು ಅಲ್ಲಿಗೆ ಹೋಗಿರ್ಬೇಕು, ಅಲ್ಲಿಗೆ ಹೋಗಿ ಇದ್ದಂಗೆ ಆಗುತ್ತೆ, ಹುಡುಗರ್ನು ಚೆನ್ನಾಗಿ ನೋಡ್ಕೊಳಂಗೆ ಆಗುತ್ತೆ, ಚೆನ್ನಾಗಿರು ಅಂತ ಹೇಳಿ ನಾನು ನಮ್ಮ ವರ್ಷ ಎಲ್ಲ ಮಾತಾಡಿ ಅವತ್ತು ಒಳಂದೊಳಗೆ ಇದು ಯಾರಿಗೂ ಗೊತ್ತಿಲ್ಲ, ನಾವು ಒಳಂದೊಳಗೆ ಮಾಡಿರೋದಿದೆಲ್ಲ. ಮತ್ತೆ ಹೇಳು. ನಾ ಇವಾಗ ಕಣ್ಣಿ ಮರಿಯಾಗಿದ್ರೆ ಎದ್ಕೊಂಡು ಓದ್ಲು ಅಂತ ಹೇಳಿ ಸುಗುಣನ್ ಹೆಂಗೆ ಬೇಕಾದ್ರು ಮಾತಾಡ್ತಾರೆ. ಇವಾಗ ನೋಡಪ್ಪ ಓದ್ಲು ಅಂದ್ರೆ ತಿರುಗಿ ಬಂದ್ಲು ಅನ್ಕೋಬೇಕು. ತಿರುಗಿ ಬಂದ್ಲು ನೋಡಪ್ಪ ಎಂಥ ಪ್ಲಾನ್ ಮಾಡ್ಕೊಂಡವ್ರೆ ಒಳಂದೊಳಗೇನೆ ಅನ್ಕೋಬೇಕು. ಇವಾಗ ಹೆಂಗೋ ನಾಳಿಗೂ ಮನೆ ಐತಲ್ಲ ಅಲ್ಲಿ ಹೋಗಿದ್ದರತ್ತ ಹೇಳು. ಅವ್ರ ಕಣ್ಣೆದಿಗೆ ಇದ್ದು ಇವರಿಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು, ತಾಯಿ ಇಲ್ಲೊಂದು ಮಕ್ಳು ನೋಡ್ಕೊಳಂಗಾಗುತ್ತೆ, ಸುಗುಣಂಗೊಬ್ಬ ಗಂಡ ಸಿಕ್ಕಂಗಾಗುತ್ತೆ, ಸುಗುಣಂಗೆ ಮಕ್ಳಾಗಲ್ಲ ಅಂದಿಕ್ಕೆ ಮಕ್ಳು ಇದ್ದಂಗೆ ಆಗುತ್ತೆ. ಎಲ್ಲ ಇವಾಗ ಸುಗುಣಂಗೆ ಅನುಕೂಲ. ನೋಡು ಅವ್ರ ಕಣ್ಣೆದ್ರಿಗೆ ಸುಗುಣನೇ ಚೆನ್ನಾಗಿರ್ಬೇಕು, ಅವಾಗ ಉರ್ಕೊಂಡು ಸಾಯ್ತಾರವ್ರು. ಸುಗುಣಲ್ಗೆ ಏನಾನ ಹೋಗ್ಲಿ, ಅವ್ರಿಗೆ ಹೆಂಗಾಗುತ್ತೆ ಅಂದರೆ ಹೇಳ್ಬಾರ್ದು ಕಣೆ. ನಿಲ್ಲಮ್ಮ ಹಂಗಾಗುತ್ತೆ. ಅದೇ ಫೋನ್ ಮಾಡಿ ಹಂಗಂದ್ಲು, ಯಮ್ಮ ಇರೋಕ್ಕಾಗ್ತಿಲ್ಲ ಯಾವಾಗ ಹೋಗೋಣಮ್ಮ ಅಂತ ಹೇಳ್ತಿದ್ಲು. ತಡಿಯಮ್ಮ 2 ದಿನ ಅಂತ ಹೇಳಿದ್ವಿ. ಹೆಂಗೆ ಮಾಡ್ಕೊಂಡು ಹೆಂಗೆ ಬಂದ್ರಪ್ಪ ಅಂತ ಹೇಳಿ ಅವ್ರಿಗೆ ನೋಡು. ಹಾಗೆ ಮೇರಿತಿದ್ದವ್ರಿಗೆ ಒಂದು ಇದನ್ನ ಆಗ್ತಂಗಾಗುತ್ತೆ. ಅಬ್ಬಾ ಅವಳೆ ಏನು ದುಡ್ಡು ಐತೆ ಅಂತ, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂದ್ಕೊಂಡವಳು ಅವಳು. ದುಡ್ಡು ಐತೆ ಕಣೆ, ಅವಳ್ತಾಗ ದುಡ್ಡು ಇರೋಕ್ಕೆ ಹಂಗೆ ಆಡ್ತಾಳೆ. ಅಲ್ಲಿ ಗಂಡನ ಮನೆಗೆ ಚೆನ್ನಾಗಿತ್ತಲ್ಲ ಅನುಕೂಲ, ಅತ್ತಿ ಹಂಗೂ ಸಿಗುತ್ತೆ ಅಂತ ಹೇಳಿ ಧೈರ್ಯ ಮಾಡ್ಕೊಂಡು ಅವಳು ಡೈವರ್ಸ್ ಕೊಟ್ಟು ಬಂದಿದ್ದು. ಮಸ್ತಾಗಿತ್ತಲ್ಲ, ರೋಡ್ ಸೈಡಿಂದ ಆಸ್ತಿ
ಕೋಟಿಗಟ್ಲೆ ಅವರೇ ಡೈವರ್ಸ್ಗೆ ಹಾಕಿರೋದ್ರಿಂದನ ರೋಡ್ ಸೈಡ್ನಾಗಳು ಇವ್ರಿಗೆ ಕೊಟ್ಟವಳೆ. ಕೊಟ್ಟವ್ರೆ ಅವ್ರ ಅತ್ತೆ. ಅಯ್ಯೋ ದೇವ್ರೆ ಇವಳಿಗೆ ಕೊಟ್ಟಂಗಾತು ಅಂತ ಬಾಯಿ ಬಡ್ಕೊಂಬತ್ತಿ. ಅವ ಅಣ್ಣ ಪಾಪ ಅವನು ದೇವ್ರ ಧರ್ಮೇ ಜೈನ್ ಅಂತ ಅನ್ಕೋಣ ಪಾಪ. ಭಾಳ ಒಳ್ಳೇದು ಮನುಷ್ಯ. ಏನು ಮಾಡ್ತೀವಿ? ಇಲ್ಲ ಹೊಡಿ ಕಟ್ಕೊಂಡು ಅವ್ರ ಜೀವನನೇ ಹಾಳು ಮಾಡ್ಕೊಂಡು ನಮ್ಮಂತ ನಾನೇ ಹಾಳಾಗೋತು ಅಲ್ಲೋಡಿ ಮದುವೆ ಮಾಡ್ಕೊಂಡಂಗಿಂದ ಅಂತ. ಅವಳಿಗೆ ಕಿತ್ತಾಗ ಒಂತಾಗ ಉದ್ದಾರ ಆಗಲ್ಲ ಅಂದ್ರೆ ಅವಳಿಗೆ ದುಡ್ಡಿಂದ ಅಂಬೋದೊಂದು ಕರ್ತನೇನೇ ಇಲ್ಲ ಬಿಡು. ಯಾವಾಗ ದುಡ್ಡು ಕಾಸು ಕೈಯಾಗ ಆಡ್ತಿರ್ತವೆ. ಅದಕ್ಕರ್ಧ ದುಡ್ಡು ಏನು ಮಾಡ್ತವೆ, ಏನು ಮಾಡೋಣ ಅಂತ ಕುಗ್ಸುತ್ತೆ. ದುಡ್ಡಿರೋದು ಕರ್ಧ ಜಂಬದವಲತ್ತು ಅವಳಿಗೆ. ಅಯ್ಯೋ ನೀನು ಹಂಗೆ ಅನ್ಬೇಡ ದುರ್ಗಮ್ಮ. ಒಂದು ಕ್ಷಣಕ್ಕೆ ಬೇಕಾದ್ರೆ ಏನು ಬೇಕಾದ್ರೂ ಆಗ್ಬೋದು, ಇನ್ನೊಂದು ಕ್ಷಣಕ್ಕೆ ಏನು ಬೇಕಾದ್ರೂ ಆಗ್ಬೋದು. ದುಡ್ಡು ಹೆಂಗೆ ಹೋಗಿ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಹೊಂದ್ಕೋಬೋದು. ಏನಾದರೂ ಅದೃಷ್ಟ ಇರತ್ತಕ್ಕನ ಅಷ್ಟೇನು ಅವಳಿಗೆ ಅದೃಷ್ಟ ಐತೆ ಇವಾಗ ಅಂತ ಹೇಳಿ ಆಡಬಾರ್ದು. ಎಷ್ಟಾನು ನೋಡಿ ಇನ್ನು ನಮ್ಮ ಸುಗುಣ ಹೋಗ್ಲಿ ಅವಾಗ ಗೊತ್ತಾಗುತ್ತೆ. ಮತ್ತೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಸುಗುಣಂಗೆ. ಇವಾಗ ನೋಡಪ್ಪ ಹೆಂಗೆ ಮಾಡಿದ್ರಲ್ಲಪ್ಪ. ಇವಾಗ ನಾನೇನು ಅಂದ್ಕೊಂಡಿದ್ದೆ ಅದು ಏನು ಆಗೋಯ್ತು ಅಂತೇಳಿ ಅವ್ರಿಗೇನೆ ಬಾಯಿ ಮೆಕ್ಕ ಇಕ್ಕೆಂತಾರೆ ತಡಿ. ಹಿಂಗೆ ಮಾಡಿದಾರೆ ನೋಡು, ಇಲ್ಲಿಗೆ ಕರ್ಕೊಂಬರೋಕ್ಕಾಗಿನ ಹಿಂಗೆ ಮಾಡ್ಯವ್ರೆ, ಹಿಂಗೆ ಮದುವೆನೂ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ. ಮತ್ತೆ ಅವನೇನ ಆಗಿ ಅವ್ರ ಜೊತೆಗೆ ಇರ್ತಾನೆ. ಆಮೇಲೆ ನನ್ನ ಮಗಳು ನೋಡ್ಕೊಂಬರ್ಯಾರ ನಾಳೆ ಹೊತ್ತನ್ನ ಕೈ ಬಿಟ್ಟಾಗ ಇವಾಗ ಹೆಂಗೆ ಮದುವೆನೂ ಮಾಡ್ದಂಗೆ ಆಗುತ್ತೆ. ನಮ್ಮ ಅಣ್ಣನ ಮೊಮ್ಮಕ್ಕಳು ನೋಡ್ಕೊಳಂಗೂ ಆಗುತ್ತೆ. ಅವ್ರ ಜೊತೆಗೂ ಇದ್ದಂಗೆ ಆಗುತ್ತೆ. ಹೆಂಗೆ ಒಳ್ಳೆ ಐಡಿಯಾ ಮಾಡಿದ್ದಿ ಬಿಡು ಮಂಜಕ್ಕಯ್ಯ. ಇವತ್ತು ನೀನು ಸುಗುಣನ ತಾಯಿ ಆಗಿತ್ಕೊಂಡು ಗಳಪ್ಪ ಅಮ್ಮಯಾಗಿ ಒಳ್ಳೆ ಕೆಲಸ ಮಾಡ್ತು ಅಂತ ಹೇಳಿ ಎಲ್ಲ ಮೆಚ್ಚುತ್ತಾರೆ ಬಿಡು. ಗಳಪ್ಪ ಮಗಳ ಜೀವನ ಹಿಂಗೆ ಆಗೈತೆ, ಹಿಂಗೆ ಮಾಡ್ಬೇಕು ಅಂತ ಹೇಳಿ ಹಂಗೆ ಸರಿಯಾಗಿ ಮಾಡಿದ್ಲು ಮಂಜಮ್ಮ ಅಂತೇಳಿ ನಿನ್ನೆ ಹೋಗ್ಬಿಡ್ತಾರೆ ಸುಮ್ಕಿರಿ. ನಮ್ಮ ಪ್ರವಿ ಹೇಳಿದ್ದು ದುರ್ಗಮ್ಮ, ನಮ್ಮ ಪ್ರವಿ ಹೇಳಿದ್ದು ಹಿಂಗೆ ಅಂತ ಹೇಳಿ ಅಮ್ಮ ಇವಾಗ ಸಿಗುಣಕ್ಕೂ ನಾ ಹಿಂಗೆ ಬಿಟ್ಟರೆ ಆಗಲ್ಲ, ಬೇರೆ ಮದುವೆ ಮಾಡಿ ಅಲ್ಲಿಗೆ ಕಳಿಸ್ಬೇಕಣಮ್ಮ, ಅವ್ರ ಕಣ್ಣೆದುರಿಗೆ ಇರ್ಬೇಕಣಮ್ಮ ಅಂತ ಹೇಳಿ ನಮ್ಮ ಪ್ರವಿ ಹೇಳಿದ್ದು. ನಮ್ಮ ಪ್ರವಿಗೆ ಬುದ್ಧಿ ಚೆನ್ನಾಗೈತೆ ಕಣಿ ನಮ್ಮ ಮಗ ಹೇಳಿದ್ದು. ನೋಡಮ್ಮ ಎಷ್ಟು ಈ ವಯಸ್ಸಿಗೆ ನೀವು ಅರ್ಥ ಮಾಡ್ಕೊಳವನಲ್ಲೇ. ಅವನು ಕಳಿಸಿದ್ದೆ ನಮ್ಮ ಅಣ್ಣ ಇರೋರಿಗೆ ಆತ ಇತ್ತ ಕೊಟ್ಟು ಬರೋಗು ಅಂತ ಹೇಳಿ ನಮ್ಮ ಅಣ್ಣಗೆ ಆತ ಕೊಡ್ಬೇಕಾಯ್ತು. ನಾನು ಆತ ಒಂದಿಟ್ಟು ಡಾಕ್ಯುಮೆಂಟ್ಸ್ ಆತ ಕೊಡ್ಬೇಕಾಯ್ತು ಕಣೆ. ಅದೇ ಆಧಾರ್ ಕಾರ್ಡ್ ಆತ ನಮ್ಮ ಅತ್ತೆನೂ ಅವರೆಲ್ಲ ಸತ್ತವರಲ್ಲ ಆತ ವಂಶವೃಕ್ಷ ಮಾಡಿಸ್ಕೋಬೇಕಂತೆ. ಆತನ ಡೆತ್ ಸರ್ಟಿಫಿಕೇಟ್ ಆತ ತಮ್ಮಕ್ಕೆ ಆತ ವಂಶವೃಕ್ಷ ಮಾಡಿಸ್ಕೋಬೇಕಂತೆ. ನನ್ನ ಆಧಾರ್ ಕಾರ್ಡ್ ಅದೆಲ್ಲ ಕಳಿಸು ಅಂತ ಹೇಳಿದ್ದೆ ನಮ್ಮ ಅಣ್ಣ. ಅಕ್ಕಿ ಕೊಟ್ಟು ಬರೋಕೆ ಹೇಳಿದ್ದೆ. ಅಲ್ಲೆಲ್ಲ ನೋಡ್ಬಿಟ್ನಾ ಅವಾಗ ಬಂದು ಹೇಳ್ದೆ ನಮ್ಮ ಹುಡ್ಗ. ನನಗೂ ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಅವ್ರೇನೋ ಹೇಳ್ಯಾರ ನಾನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಬಿಡತ್ತೆ 2 ಹುಡುಗರು ಇದ್ದಾವೆ ಏನೋ ಅಂತೇಳಿ ಸುಮ್ಮನೆ ಆಗ್ತಿದ್ದೆ. ನಮ್ಮ ಪ್ರವಿ ಹೇಳಿದ್ದೆ ಅಮ್ಮ ಹಿಂಗೆ ಐತೆ ಅಂತೇಳಿ ವಿಷಯ ಯಾರಿಗೂ ಗೊತ್ತಿಲ್ಲ. ನಮ್ಮ ಪ್ರವಿ ಹೇಳಿದ್ದ ನಾವಿಂದ ಒಳದೊಳಗೆ ಹಿಂಗೆ ಮಾಡಿದ್ವಿ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತಾಗ. ಎಲ್ಲರಿಗೂ ಆಶ್ಚರ್ಯ ಆಗಿ ಇವಾಗ ಏನಪ್ಪ ಹಿಂಗೆ ಮಾಡಿದ್ರು ಅನ್ಕೊಂತಾರೆ. ನನ್ನ ಸೋಣ ಆಗಲ್ಲ, ನಾನು ಏನಾನ ಆಗ್ಬಿಟ್ರೆ ಏನಿಲ್ಲ ನನಗೆ ಬಿಟ್ಟೋಗ್ಬಿಟ್ಲು ಅಂತ ಹೇಳಿ ನನಗೆ ಅವು ಮರ್ಯಾದೆ ಆಗುತ್ತೆ, ನಾನು ಆಗಲ್ಲ ಅಂತಿದ್ಲು. ನಾನು ಈಗಳಮ್ಮ ಹಿಂಗೆ ಒಳಂದೊಳಗೆ ಎಲ್ಲ ಹಿಂಗೆ ತಿಳಿ ಹೇಳಿ ಸುಗುಣ ಹಿಂಗಾದರೆ ನೀನು ಆಮೇಲೆ ಚೆನ್ನಾಗಿರ್ತೀಯ, ಅವರು ಬಂದಿರ್ತೀವಿ ಅಂತ ಒಪ್ಕೊಂಡವ್ರೆ. ನಮ್ಮ ಅಣ್ಣನ ಮಕ್ಕಳು ಎಲ್ಲ ಬಂದು ಅಲ್ಲೇ ಇರ್ತಾರೆ, ಹೆಂಗೋ ನಿನ್ನ ಮನೆ ಅದು ಬಂದಿರ್ತಾರೆ ಅಂತ ಹೇಳಿ ಅವ್ರು ಸನ್ವಂಗೆ ಹೇಳ್ದೆ. ಹೆಂಗೆ ಒಳ್ಳೆ ಕೆಲಸ ಮಾಡಿದ್ರೆ ಕಾಣತ್ತೆ ಅಂತೇಳಿ ನಮ್ಮ ಪ್ರವಿ ಕೊಟ್ಟಿರೋದು ಐಡಿಯಾ ನೋಡಮ್ಮ ಇದು. ನಮ್ಮ ಪ್ರವಿ ಅಂತ ಐಡಿಯಾ ಮಾಡ್ದ ಅಂತೇಳಿ ಇವತ್ತು ನಮ್ಮ ಸುಗುಣನ ಜೀವನ ಚೆನ್ನಾಗಿ ಆಗ್ಬೇಕಂತಂದ್ರೆ ನಮ್ಮ ಪ್ರವಿನೇ ಕಾರಣ. ಹೋಗಿ ಎಲ್ಲ ನೋಡ್ಕೊಂಬಂದು ಪಾಪ ಹುಡುಗಿ ಹಂಗೆ ಅರ್ಥ ಮಾಡ್ಕೊಂಡ ಕಣೆ ದುರ್ಗಮ್ಮ. ನಿಜ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಅರ್ಥ ಮಾಡ್ಕೊಳೋನು ಅಂತಂದರೆ ನನಗಂತೂ ಭಾಳ ಖುಷಿ ಆಗ್ಬಿಡ್ತು ನನ್ನ ಮಗನ ಬುದ್ಧಿಗೆ. ನೋಡಮ್ಮ ಹಂಗಾತ ಒಳ್ಳೆ ಬುದ್ಧಿ ಕಲ್ತು ನೋಡಮ್ಮ. ಅವಾಗಂತೂ ಬೇಡ. ಅದಕ್ಕೆ ಮತ್ತೆ ಬುದ್ಧಿವಂತರು ಬೇಗ ಅರ್ಥ ಮಾಡ್ಕೊಂತಾರೆ ಎಂಬುದು. ಅವಾಗಂತೂ ಹೆಂಗೆ ಮಾಡ ನಾವು ಹೆಂಗೆ ಒಳ್ಳೆ ಬುದ್ಧಿ ಬಂತ. ಹಿಂಗೆ ಚೆನ್ನಾಗಿದ್ರೆ ಸಾಕು. ಯಾರನ್ನ ಚೆನ್ನಾಗಿದ್ರೆ ನೋಡ್ಬೋದು ಕಣ ಮಂಜಕಯ್ಯ. ಅವಾಗಂತೂ ಅಯ್ಯಪ್ಪ ಈ ಹುಡುಗ ಏನಪ್ಪ ಇರೋನಬ್ಬ ಹಿಂಗಾದ ಅಮ್ಮ ಹಂಗಾಗಿತ್ತು. ನಮ್ಮ ವರ್ಷ ಒಳ್ಳೆ ಬುದ್ಧಿ ಕಲಿಸ್ತಾ ಒಳ್ಳೆ ಕಾಲೇಜ್ಗೆ ಹಾಕಿ ಚೆನ್ನಾಗಿ ಓದಬೇಕು ಅಂತ ಹೇಳಿ ಇವರಿಬ್ರು ಒಳ್ಳೇದು ಮಾಡೋಕ್ಕೆ ನಮ್ಮ ಮಗ ಇವತ್ತು ಒಳ್ಳೆನಾಗಿದ್ದು. ಅವತ್ತು ನಮ್ಮ ಸುಗುಣನೂ ಏನು ನಮ್ಮ ಕೈ ಹಿಡಿಲಿಲ್ಲ ಕಣಮ್ಮ. ಯಾಕೆ ಸುಳ್ಳು ಹೇಳ್ಬೇಕು, ಒಂದಿಟ್ಟಿದ್ದಾಗ ನಮ್ಮ ಸುಗುಣನೂ ಏನು ನೋಡ್ಕೊಂಬಿಲ್ಲ. ಅವಾಗ ಎಗ್ರೆಸ್ ಅಂಗಡಿ ಆಗೋದು ಬಲ್ ಚೆನ್ನಾಗಾಗೋದು, ದುಡ್ಡು ಕಾಸು ಚೆನ್ನಾಗಿರೋದು. ನೋಡಮ್ಮ ದುಡ್ಡು ಕಾಸು ಅವಾಗೆಲ್ಲ ಇವ್ರ ತಗು ಇತ್ತು ಕಣಿ. ಅದು ಹೆಂಗೋಗಿ ಹೆಂಗಾತು ಚೆನ್ನಾಗಾದ್ರು. ನೀನು ಎಗ್ರೆಸ್ ಅಂಗಡಿ ಇಟ್ಬಿಟ್ಟ ಚೆನ್ನಾಗಾತು ವ್ಯಾಪಾರ, ಮನೆ ಕೊಡ್ತಾರೆ ಸೈಡ್ ತಗೊಂಡ್ರು ಅಂತ ಹೇಳಿ ಇನ್ನೇನ ಒಂದು ಮಾಡ್ತಾರೆ. ಇನ್ನು ಮುಂದ್ಗಡೆಗೆ ಹಿಂಗಾಗ್ಬಿಡ್ತು ಕಣಿ. ನೋಡು ಅದು ಹೆಂಗೋಗಿ ಹೆಂಗೆ ಬರುತ್ತೆ ಅಂತ ಹೇಳಕ್ಕಲ್ಲ. ವಿಜಿತಾಗ ಮಾತ್ರ ದುಡ್ಡು ಐತಿ. ನೋಡು ಎಂತೆಂಥವ್ರಿಗೆ ಹೆಂಗೆ ಆಗುತ್ತೆ. ಅವ್ಳಿಗೇನು ಬರೋಲ್ಲ ಗೊತ್ತು ಅಮ್ಮಂಗೆ ಆಗುತ್ತೆ. ನನಗಂತ ನೆನೆಸ್ಕೊಂಡ್ರಿ ಏನು ಬರೋಲ್ಲ. ಹೆಂಗಾದಾಳು ನೋಡಿ ಚೆನ್ನಾಗ್ಬಿಟ್ಲು. ಏನು ಆಟ ಆಡ್ತಾಳೆ ಅಮ್ಮಂಗಾಗುತ್ತೆ ಕಣಿ ನನಗೆ. ಅವಳೇ ನೀನು ಎಂತ ಇಂತ ಬಂದ್ರೂ ಅವಳು ಜಂಬನೇ ಬಿಡಲ್ಲ. ಮಂಜಕಯ್ಯ ಹೇಳಿಲ್ವೇ ಊಟ್ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳಿ. ನೀನು ಅದು ಬಂದಿರೋದು ಏನು ಮಾಡಿದ್ರು ಹೋಗಲ್ಲ, ಅದು ಎಂಥದೇ ಬರಲಿ. ಅವಳು ಹೋದಾಗ್ಲೇ ಗೊತ್ತಾಗೋದು.
ಪ್ರವಿ ಮಾಡಿರೋ ಐಡಿಯಾನೇ ವೀಕ್ಷಕರೇ. ಇವಾಗ ಸುಗುಣನ್ನ ಅಲ್ಲಿಗೆ ಕಳಿಸ್ತೀವಿ. ನಮ್ಮ ಸುಗುಣ, ನಮ್ಮ ಅಣ್ಣಯ್ಯ, ನಮ್ಮ ಅಣ್ಣನ ಮಗ ಎಲ್ಲ ಹುಡುಗರು ಎಲ್ಲ ಅಲ್ಲಿಗೆ ಹೋಗ್ತಾರೆ. ಇವಾಗ ಸುಗುಣನ್ಗೂ ಒಂದು ಸಂಸಾರ ಇದ್ದಂಗೆ ಆಗುತ್ತೆ. ಸುಗುಣನ್ಗೂ ಯಾರಾದ್ರೂ ನೋಡ್ಕೊಳ್ಳೋಕ್ಕೆ ಅವಳಿಗೂ ಒಬ್ರು ಇದ್ದಾರಪ್ಪ, ಒಂದು ಸಂಸಾರ ಅಂಬದು ಐತಪ್ಪ, ಮುಂದೆ ಅವಳಿಗೂ ನೋಡ್ಕೊಳ್ಳೋಕ್ಕೆ ಒಬ್ಬ ಗಂಡ ಅಂತ ಇದ್ದಾನಪ್ಪ ಅಂತ ಹೇಳಿ ಇವಾಗ ಅವ್ರದ್ದು ನಮ್ಮ ಸುಗುಣನು ಒಬ್ಬಂಟಿ ಆಗಲಿಲ್ಲ. ನಾಳೆ ಹೊತ್ತಾಗ ಇವ್ರೂ ಅತ್ತೆ ಮಾಮ ಏನೋ ದುಡ್ಡು ಐತೆ ಅಂತ ವಿಜಿ ಕಡೆಗೆ ಹೋದ್ರೂ ನೋಡ್ಕೊಂಬಕ್ಕೆ ಇವತ್ತು ನಮ್ಮ ಧರಣಿ, ನಮ್ಮ ಅಣ್ಣಯ್ಯ, ನಮ್ಮ ಅಣ್ಣನ ಮಕ್ಕಳು ಇದ್ದಾರ. ಇವಾಗ ಅಲ್ಲಿ ಕಳಿಸ್ತೀವಿ, ಬಿಡಲ್ಲ. ನಮ್ಮ ಸುಗುಣೇನು ಇವಾಗೇನು ಹೆದರ್ಕೊಂಡು ಅವಳಿನ ಮದುವೆ ಆಗಿ ಬಂದಿಲ್ಲ. ಅದಕ್ಕೆ ಇರೋಕ್ಕಾಗಲ್ಲ ಕಣಮ್ಮ ಅಂತ ಫೋನ್ ಮಾಡಿದ್ಲು. ಆದಷ್ಟು ಬೇಗ ಮನೆಗೆ ಕಳಿಸ್ತೀವಿ ಸುಗುಣನ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.